ವೈಕುಂಠದಿಂದ ಬಂದಿದ್ದೀರಿ. ಸೊ ವೈಕುಂಠದಿಂದ ಭಗವಂತನ ಹತ್ರ ಭಗವಂತನ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬ್ಯಾಡ್ ಬಾರ್ಗೇನಿಂಗ್, ಒಂದು ಕೆಟ್ಟ ವ್ಯಾಪಾರ ಮಾಡಿಕೊಂಡು ಅವ್ರ ಹತ್ರ ನಾವು ಬರ್ತಾ ಇದ್ದೀರಿ, ನಾವು ಬಂದಿದ್ದೀರಿ. ಮತ್ತೆ ನಾವು ಎಲ್ಲೋಗ್ಬೇಕು? ಇಟ್ ಈಸ್ ನಾಟ್ ಅ ಪ್ಲೇಸ್ ಫಾರ್ ಜೆಂಟಲ್ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ವ್ಯಕ್ತಿಯ ಒಂದು ನಿವಾಸ ಅಲ್ಲ. ಸೊ ಎರಡು ಪ್ರಪಂಚ ಇದೆ, ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಅಂತ ಎರಡು ಪ್ರಪಂಚ ಇದೆ. ಈ ಎರಡು ಪ್ರಪಂಚದಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ನಿವಾಸ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಮನುಷ್ಯ ಜನ್ಮ ಕೊಟ್ಟಿರೋದು ಏನಕ್ಕೆ ಅಂತ. ಸೊ ನಾವೇನ್ ಮಾಡ್ತಾ ಇದೀವಿ, ಪ್ರತಿ ಜನ್ಮದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಆಸೆ ಬಯಕೆಗಳನ್ನೆಲ್ಲ ನಾವು ಪೂರೈಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ನಮ್ಮ ಮನೆ ಇದಲ್ಲ, ಅದೇ ದಾಸರು ಹೇಳ್ತಾರೆ ನಮ್ಮ ಮನೆ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ರು ಒಂದೊಂದು ಬೇರೆ ಬೇರೆ ಒಂದು ವೇಷ ಹಾಕೊಂಡು ಬಂದಿದ್ದೀರಿ ಅಷ್ಟೇ, ಒಂದು ಡ್ರಾಮಾ ತರ ಹಾಕೊಂಡು ಬಂದಿದ್ದೀರಿ ಮಾನವ ಜೀವನದಲ್ಲಿ. ಸೊ ಈ ಮಾನವ ಜೀವನ ನಿಜವಾಗಿ ನಾವು ವಿನಿಯೋಗಿಸ್ಕೋಬೇಕಾದ್ರೆ ನಾವ್ ಏನ್ ಮಾಡಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಳ್ತಾ ಇದ್ದಾರೆ, ಧರ್ಮೇನ ಹೀನ ಪಶುವಿನ ಸಮಾನ ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುರಂಸ ಸಮನ್ವೇನ ಧರ್ಮೋ ಹೇಗ ಅಧಿಕೋ ವಿಶೇಷ ಅಂತ ಹೇಳ್ತಾರೆ. ನಮ್ಮ ನರಜನ್ಮಕ್ಕೆ ಮಾತ್ರನೇ ಒಂದು ಧರ್ಮ ಕೊಟ್ಟಿದ್ದಾರೆ, ಆ ಧರ್ಮ ಕೊಟ್ಟಿದ್ದಾರೆ. ಯಾವ ಧರ್ಮ? ಸೊ ಪ್ರತಿಯೊಂದು ಒಂದು ಧರ್ಮ ಇದೆ. ಸಕ್ಕರೆ ಸಿಹಿಯಾಗಿರುತ್ತೆ, ಮೆಣಸಿನಕಾಯಿ ಖಾರವಾಗಿರುತ್ತೆ. ಆದ್ರೆ ಮನುಷ್ಯನಿಗೆ, ಈ ಜೀವಿಗೆ ಏನ್ ಧರ್ಮ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆ ಧರ್ಮ ಏನ್ ಮಾಡ್ಬೇಕು, ಯಾವ ತರ ನಾವು ಮಾಡ್ಬೇಕು. ಸೊ ನಮಗೂ ಭಗವಂತನಿಗಿರೋ ಸಂಬಂಧ ಏನು, ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀರಿ, ಇದೆಲ್ಲ ಗೊತ್ತಿದ್ರೆ ನಾವು ಜೀವನ ಮಾಡ್ತಾ ಇದ್ದೀವಿ. ಇದನ್ನ ನಾವು ತಿಳ್ಕೋಬೇಕಾಗುತ್ತೆ. ಸೊ ಈ ಮನುಷ್ಯ ಜೀವನ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಸೊ ಹಾನಿ ಮಾಡಿದ್ರೆ ಉತ್ತರಪ್ರಕಾರ ಅಂತ ಶಾಸ್ತ್ರ ಹೇಳ್ತಾ ಇದ್ದಾರೆ. ಸೊ ಮಾನವ ಜನ್ಮವನ್ನು ನಾವು ತಗೊಂಡ್ರೆ ಏನ್ ಮಾಡ್ಬೇಕು, ಭಗವಂತ ನಾನು ಯಾರು, ನಾನು ಎಲ್ಲಿಂದ ಬಂದೆ, ಸೊ ನಾನು ಈ ದೇಹ ಅಲ್ಲ ಅಂತ ಹೇಳ್ತಾರೆ ಗೀತೆ. ನಾನು ಈ ಆತ್ಮ ಅಂತ ಹೇಳ್ತಾ ಇದ್ದೆ. ನಾವೆಲ್ಲರೂ ಈ ಆತ್ಮಗೆ ಏನು ಉಳಿಕೆ ಏನಿದೆ, ಏನದಕ್ಕೆ ಡೆಸಿಗ್ನೇಷನ್ ಏನಿದೆ, ಸೊ ಈ ಉಪಾಸನೆ ಏನಿದೆ ಅದೆಲ್ಲ ಹೇಳ್ತಾ ಇದ್ದಾರೆ. ಶಾಸ್ತ್ರ ಹೇಳ್ತಾರೆ, ದೇಹಿನೋಸ್ಮಿನ್ ಯದಾ ದೇಹೇ ಕೌಮಾರಂ ಯೌವನಂತರ ತಥಾ ದೇಹಾಂತ ಪ್ರಾಪ್ತಿ ನಿರಸ್ತತ್ರ ನಾವು ಗೀತೆ ಅಂತ ಹೇಳ್ತಾರೆ. ನಾವು ಪ್ರತಿ ಜನ್ಮದಲ್ಲಿ ಕೌಮಾರದಿಂದ ಯಮನಕ್ಕೆ, ಯಮನದಿಂದ ವಯೋಧಿಕದಿಂದ ವೃತ್ತಿಗೆ ನಾವು ಜನ್ಮ, ಈ ದೇಹವನ್ನು ಪರಿವರ್ತನೆ ಮಾಡ್ಕೊಳ್ತಾನೆ ಇದ್ದೀವಿ. ಆದ್ರೆ ತೀರ ಅಂತ ಅವನು, ಆದ್ರೆ ಬುದ್ಧಿ ಇರೋವನು ಜ್ಞಾನ ಇರೋನು ಏನ್ ಮಾಡ್ತಾನೆ, ಈ ಮತ್ತೆ ಇದನ್ನ ತಗೋಬಾರ್ದು, ಮತ್ತೆ ನಾವು ಎಲ್ಲಿ ಹೋಗ್ಬೇಕು, ಭಗವಂತನ ಹೋಗ್ಬೇಕು. ಅಲ್ಲಿದೆ ನಮ್ಮ ಮನೆ, ಎಲ್ಲಿದೆ? ವೈಕುಂಠದಲ್ಲಿದೆ ನಮ್ಮ ಮನೆ. ಸೊ ಅಲ್ಲಿಗೆ ನಾವು ಮತ್ತೆ ವಾಪಸ್ ಹೋಗ್ಬೇಕು. ಅದು ವಾಪಸ್ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 4 ಯುಗಗಳಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ 4 ಯುಗದಲ್ಲಿ ನಾವಿರೋ ಯುಗ ಈಗ ಕಲಿಯುಗ ಅಂತ ಹೇಳ್ತಾರೆ. ಯಾವ ಯುಗ ಇದು? ಕಲಿಯುಗ. ನಾವು ಕಲಿಯುತ್ತಾರೆ ಕಲೇ ದೋಷ ರಾಜ ಅಸ್ತಿ ಏಕೋನ್ ಮಹಾಗುಣಾನ್ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ನಾವು ಹೋಗ್ಬೇಕಾದ್ರೆ ಒಂದೇ ದಾರಿ ಕಲಿಯುಗದಲ್ಲಿ. ಭಗವಂತನ ನಾಮ ಹರೇ ನಾಮ ಹರೇ ನಾಮ ಹರೇ ನಾಮ ಹರೇ ನಾಮ ನೈವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯ ಅಂತ ಕಲಿಸಂತ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಸೊ ದಯವಿಟ್ಟು ಆತ್ಮೀಯರೇ ಇದನ್ನೆಲ್ಲ ಚೆನ್ನಾಗಿ ಕೇಳಿ. ಸೊ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಯಾರೇ ಆಗಲಿ ಆತ್ಮದ ಬಗ್ಗೆ ಆತ್ಮಜ್ಞಾನ ಕೊಡೋದಿಲ್ಲ. ನಾವು ಹೇಗೆ ಸಂಪಾದಿಸಬೇಕು, ನಾವು ಹೇಗೆ ಈ ಇಂದ್ರಿಯಗಳನ್ನ ತೃಪ್ತಪಡಿಸಬೇಕು, ಹೇಗೆ ಬೋಧಿಸಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಶಾಸ್ತ್ರ ಪ್ರಮಾಣ ಹೇಳುತ್ತೆ, ನಮ್ಮ ಸನಾತನ ಧರ್ಮ ಹೇಳುತ್ತೆ, ನಮ್ಮ ಧರ್ಮ ಪರೋಧರ್ಮ, ನಮ್ಮ ಧರ್ಮ ಭಾಗವತ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತ ಕಡೆ ಈ ಕಲಿ ಏನಿದೆ ಅಂದ್ರೆ ದೋಷಗಳು ತುಂಬಿರೋ ಯುಗ ಇದು. ಎಲ್ಲಿ ನೋಡಿದ್ರು ಜಗಳ, ಎಲ್ಲಿ ನೋಡಿದ್ರು ಯುದ್ಧ, ಎಲ್ಲಿ ನೋಡಿದ್ರು ಒಬ್ಬರಿಗೊಬ್ರು ಮನಸ್ತಾಪ ಇದ್ದೇ ಇರುತ್ತೆ. ಸೊ ಇಂಥ ಒಂದು ಯುಗದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ದೋಷ ತುಂಬಿದ ಯುಗ ಅಂತ ಹೇಳ್ತಾ ಇದ್ದಾರೆ ಈ ಕಲಿಯುಗನ. ಆದ್ರೆ ಭಗವಂತ ಏನ್ ಮಾಡಿದಾನೆ, ಒಂದು ಸುವರ್ಣ ಅವಕಾಶ ನಮ್ಗೆ ಕೊಟ್ಟಿದ್ದಾನೆ. ಏನದು ಸಂಕೀರ್ತನ ಯಜ್ಞ ಮಾಡು ಅಂತೇಳಿ. ಸೊ ಭಗವಂತನ ನಾಮ ನಾವು ಎಲ್ಲಿದ್ರೆ ಅಲ್ಲಿ ನಾಮ. ಸೊ ಕಾಡಿಗೆ ಹೋಗ್ಬೇಕಾಗಿದ್ದಿಲ್ಲ, ಸೊ ನಾವು ವ್ರತ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇರೋ ಜಾಗದಲ್ಲೇ ಭಗವಂತನ ನಾಮ, ಎಲ್ಲಿದ್ದರೆ ಅಲ್ಲೇ ಭಗವಂತನ ನಾಮ. ದಾಸರು ಹೇಳ್ತಾರೆ, ಭಾರವನ್ನು ಎತ್ತುವಾಗ ಕೃಷ್ಣಾನಬಾರದೆ ಅಂತ ಹೇಳ್ತಾ ಇದ್ದಾರೆ, ಮಗುವನ್ನು ಲಾಲಿಸುವಾಗ ಕೃಷ್ಣಾನಬಾರದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿ ಒಂದು ಕ್ಷಣ, ಪ್ರತಿ ಒಂದು ನಿಮಿಷ ನಮ್ಮ ಜೀವನ ಎಲ್ಲ ಹರಿನಾಮ ಸ್ಮರಣೆಯಲ್ಲಿ ನಾವು ಅದನ್ನ ವಿನಿಯೋಗಿಸಬೇಕು ಅಂತ ಶಾಸ್ತ್ರ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಬರೀ ದೋಷ ತುಂಬಿದೆ. ಸೊ ಆದ್ರೆ ಸುವರ್ಣ ಅವಕಾಶ ನಮ್ಗೆ ಏನ್ ಕೊಟ್ಟಿದ್ದಾರೆ ಭಗವಂತ ಅಂದ್ರೆ, ಆ ಭಗವಂತ ಹೇಳಿದಾನೆ, ನೀ ನನ್ನ ಅಂಗಾಂಶ, ನೀನ್ ನನ್ನ ಹತ್ರ ಬರಬೇಕು, ಬ್ಯಾಕ್ ಟು ಗಾಡ್ ಅಂತ ಹೇಳ್ತಾರೆ. ನಾನು ವೈಕುಂಠದಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಸಣ್ಣ ಕಥೆ ಹೇಳಿ ನಿಮ್ಗೆ ಮುಗಿಸಿ ನೋಡಿ. ಒಬ್ಬ ಶ್ರೀಮಂತ ಇದ್ದಾರೆ, ದೊಡ್ಡ ಶ್ರೀಮಂತ, ತುಂಬಾ ಪ್ರಪಂಚದಲ್ಲೇ ತುಂಬಾ ಇದೆ ಅಂತ ಹೇಳ್ತಾರಲ್ಲ, ಈ US ಅಲ್ಲಿ ಹೇಳ್ತಾರೆ, ದೊಡ್ಡ ಶ್ರೀಮಂತ ಏನ್ ಮಾಡ್ತಾ ಇದ್ದಾರೆ, ತನ್ನ ಮಗ ಒಬ್ಬ ಇದ್ದಾನೆ. ಆ
ಆ ಮಗನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ತುಂಬಾ ಜವಾಬ್ದಾರಿ ಇದೆ ನಿನಗೆ, ನೀನು ಈ ಒಂದು ಇದನ್ನ ಅವಾಗ ನೀನು ಇದು ಮಾಡ್ಕೋಬೇಡ, ಖರ್ಚು ಮಾಡಿ ಏನು ದುರ್ವಿನಿಯೋಗ ಮಾಡ್ಕೋಬೇಡ, ನೀನು ಏನ್ ಬೇಕೋ ನಾನೆಲ್ಲ ಕೊಡ್ತೀನಿ, ನನ್ನ ಜೊತೆ ಇರೋದು ಹೇಳ್ತಾರೆ. ಆ ಮಗ ಹೇಳ್ತಾನೆ, ಇಲ್ಲಪ್ಪ ನಾನು ನಿನ್ನ ಜೊತೆ ಇರೋದಿಲ್ಲ, ನನ್ಗೇನ್ ಸ್ವಲ್ಪ ಭಾಗ ಇದೆಲ್ಲ ಕೊಟ್ಬಿಡು, ನಾನು ಹೊರಟೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ನಿನ್ನ ಜೊತೆ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಶ್ರೀಮಂತ ಹೇಳ್ತಾನೆ, ಸರಿ ಹೋಗ್ವೆ, ನೀನು ನನ್ನ ಬಿಟ್ಟು ನೀನು ಎಲ್ಲಿ ನೀನು ಬಾಳ್ತೀರಿ ಬಾಳ್ಕೋ ಹೋಗು, ನಿನ್ ಕೈಲಿ ಆಗಲ್ಲ ಬಾಳೋಕೆ ಅಂತ ಹೇಳಿದ್ರೆ ಅವ್ನು ಕೇಳಿಲ್ಲ, ಮಗ ಕೇಳಿಲ್ಲ. ಅಪ್ಪ ಹತ್ರ ತಂದೆ ಹತ್ರ ಜಗಳ ಆಡ್ಕೊಂಡು ಹೊರಗಡೆ ಬಂದ್ಬಿಟ್ಟ. ಸೊ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಾನೆ, ಅಪ್ಪ ಕೊಟ್ಟಿದ್ದ ದುಡ್ಡನ್ನ, ಅಪ್ಪ ಕೊಟ್ಟಿದ್ದ ಬ್ಯಾಲೆನ್ಸ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತಂದ್ರೆ ಎಲ್ಲ ಖರ್ಚು ಖಾಲಿ ಆಯ್ತು, ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡ, ಎಲ್ಲ ಹಾಳಾದ ಅಭ್ಯಾಸ ಎಲ್ಲ ಕಲ್ತ್ಕೊಂಡ, ಮತ್ತೆ ಎಲ್ಲ ಊಟಕ್ಕೆ ಇದ್ರೆ ಎಲ್ಲ ಲಾಟ್ರಿ ಆಯ್ತು. ಮತ್ತೆ ಏನ್ ಮಾಡ್ದ, ತಂದೆ ಹತ್ರ ಹೇಗೆ ಹೋಗೋದು ಗೊತ್ತಿಲ್ಲ, ಮುಖ ಇಲ್ಲ. ಅದಕ್ಕೆ ಏನ್ ಮಾಡ್ದ ಅಂದ್ರೆ ಒಬ್ಬ ತಂದೆ ಬಂದ್ರು, ತಂದೆ ಸ್ನೇಹಿತರು ಬಂದ್ರು, ಏನಪ್ಪ ನೀನ್ ಶ್ರೀಮಂತ ಮಗ ಇಟ್ಟಿದ್ಯಲ್ಲಪ್ಪ, ಯಾಕೆ ಇಟ್ಟಿದ್ಯಾ ಅಂತ ಹೇಳಿದ್ರೆ ಈ ತರ ಹಾಗೆ ನನ್ನ ತಂದೆ ಹತ್ರ ಜಗಳ ಆಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ತಂದೆ ಸ್ನೇಹಿತ ಹೇಳ್ತಾರೆ, ನಾನು ಕರ್ಕೊಂಡು ಹೋಗಿಲ್ವಾ ಅಂತ ಹೇಳಿ ತಂದೆ ಜೊತೆಗೆ ಹೋಗಿ ಇಬ್ಬರು ಸೇರಿಸ್ತಾರೆ. ಸೊ ಆ ತಂದೆ ಯಾರು ಇಲ್ಲ, ಭಗವಂತ. ಸೊ ಆ ಭಗವಂತ ನಮ್ಗೆ ಕೈ ಚಾಚಿ ಬಾಪ ಅಂತ ಕರೀತಾ ಇದ್ದಾರೆ ನಮ್ಮನ್ನ. ನಾವೇನ್ ಹೇಳ್ತಾ ಇದ್ರಿ, ನಾನು ಬರೋದಿಲ್ಲ, ನಮ್ಗೆ ಇಲ್ಲೇ ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಸಂತೋಷಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹೋರಾಡ್ತಾ ಇದೀವಿ, ನಮ್ಮ ಜೀವನ ಇಟ್ಕೊಂಡು ಹೋರಾಡ್ತಾ ಇದೀವಿ. ಸೊ ನಮ್ಮ ಜೀವನ ಇಲ್ಲಿ ಕೊಟ್ಟರ ಜೀವನ ಏನಕ್ಕೆ ಅಂದ್ರೆ ಭಗವಂತನ ನಾಮ ಹೇಳಿ ಭಗವಂತನ ಹೋಗೋದಿಕ್ಕೆ. ಯಾಕಂದ್ರೆ ಅಲ್ಲಿ ವೈಕುಂಠದಲ್ಲಿ ಜನ್ಮ ಮೃತ್ಯು ಜರಗಾಲಿ ಯಾವುದೂ ಇಲ್ಲ, ಇಲ್ಲೆಲ್ಲೋ ಇದೆ. ಅಲ್ಲಿ ಶಾಶ್ವತವಾಗಿ ನಾವು ಭಗವಂತನ ಸೇವೆ ಮಾಡೋದು ಒಂದೇ ನಮ್ಗೆ ಅಲ್ಲಿ ನಮ್ಮ ವ್ಯವಹಾರ, ಬೇರೆ ಏನ್ ವ್ಯವಹಾರನೂ ಅಲ್ಲಿ ಇಲ್ಲ. ಅಲ್ಲಿ ಮೋಸ ಮಾಡಕ್ಕಾಗಲ್ಲ, ಬೇರೆ ಯಾವುದೇ ಒಂದು ವ್ಯವಹಾರ ನಾವು ಮಾಡಕ್ಕಾಗಲ್ಲ, ವ್ಯಾಪಾರ ಮಾಡಕ್ಕಾಗಲ್ಲ. ಇಲ್ಲಿ ಎಲ್ಲಾ ಕಡೆ ನಾವು ಏನ್ ಮಾಡ್ತೀವಿ, ಈ ಒಂದು ಯೋಜನೆಯಲ್ಲಿ ನಾವು ಪ್ರವೇಶ ಆಗಿ ನಾವೇನ್ ಮಾಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ. ಅದೇ ಭಗವಂತ ಹೇಳ್ತಾರೆ, ನೀ ಯಾಕೆ ಕಷ್ಟ ಪಡ್ತೀಯ, ನನ್ನ ಹತ್ರ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಆ ಶ್ರೀಮಂತ ಯಾರಿಲ್ಲ, ಕೃಷ್ಣನೇ. ಆ ಭಗವಂತನ ಸ್ನೇಹಿತ ಯಾರಂದ್ರೆ ಗುರು ಬಂದು ನಮ್ಮನ್ನೇನ್ ಮಾಡ್ತಾರೆ, ಶಿಷ್ಯನೆಲ್ಲ ಕರ್ಕೊಂಡ್ ಬರ್ತಾರೆ. ಆ ಗುರುಗೆ ಶಿಷ್ಯ, ಆ ಭಕ್ತರಿಗೆ ಭಗವಂತನಿಗೆ ಮಧ್ಯದಲ್ಲಿ ಗುರು ಏನ್ ಮಾಡ್ತಾರೆ, ತನ್ನ ಜವಾಬ್ದಾರಿ ತಗೊಂಡು ಆ ಶಿಷ್ಯ ಕರ್ಕೊಂಡು ಹೋಗಿ ತನ್ನ ತಂದೆ ಹತ್ರ ಹೋಗಿ ಸೇರಿಸ್ತಾರೆ. ಸೊ ಹಾಗೆ ಇಲ್ಲಿ ಸನಾತನ ಧರ್ಮ ಏನ್ ಹೇಳುತ್ತಂದ್ರೆ, ನಾವು ಈ ಆತ್ಮ ಭಗವಂತನ ಅಂಶ, ನಿನಗೆ ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದೀನಿ, ಆ ಸ್ವತಂತ್ರ ಇಟ್ಕೊಂಡು ಏನ್ ಮಾಡ್ತಾರೆ, ನೀನು ದುರ್ವಿನಿಯೋಗ ಮಾಡ್ಕೋಬೇಡ, ನನ್ನ ಹತ್ರ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಕಲಿಯುಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ನಾಮ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ, ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಹರಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಉಂಟು ಅಭಿನ್ನತ್ವ ನಾಮ ನಾಮೇ ಅಂತ ಹೇಳ್ತಾರೆ. ಸೊ ನಾಮ ಹೇಳೋದಕ್ಕೆ ಯಾವುದೇ ಒಂದು ಎಲಿಜಿಬಿಲಿಟಿ ಇಲ್ಲ, ಯಾವುದೇ ಒಂದು ಅರ್ಹತೆ ಬೇಕಾಗಿಲ್ಲ. ಯಾರು ಬೇಕಾದ್ರೆ ಈ ನಾಮ ಹೇಳ್ಬೋದು, ಯಾರು ಬೇಕಾದ್ರೆ ಈ ನಾಮ ಹೇಳಿ ಭಗವಂತನ ಹೋಗಿ ಸೇರ್ಕೋಬಹುದು ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಿಮಗೆ ಕೊನೆಗಾಗಿ ಏನ್ ಹೇಳ್ತಾ ಇದ್ರೆ, ದಯವಿಟ್ಟು ಭಗವಂತನ ನಾಮ ಹೇಳಿ. ಸೊ ಈ ನಾಮ ಹೇಳೋದಕ್ಕೆ ಯಾವ ಅರ್ಹತೆನೂ ಇಲ್ಲ. ಸೊ ಯಾರು ಬೇಕಾದ್ರೂ ಹಾಡ್ಬೋದು, ಜಾತಿ ಮತ ದೇಶ ಕೂಡ ಯಾವುದೂ ಇಲ್ಲ, ಯಾರು ಬೇಕಾದ್ರೂ ಹಾಡ್ಬೋದು ಈ ಹರೇ ಕೃಷ್ಣ. ಸೊ ಕೊನೆಗೆ ಒಂದು 5 ನಿಮಿಷ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಶಾಂತಿಯಾಗಿ ಸುಖವಾಗಿ ಈ ಭಗವಂತನ ಹೋಗೋದಕ್ಕೆ ಭಗವಂತ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ನಾವು 3 ಸಲ ಈ ಭಗವಂತನ ನಾಮ ಎಲ್ಲರೂ ಹೇಳೋಣ ಗಟ್ಟಿಯಾಗಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇದೇ ಒಂದು ಸ್ಮಾಲ್ ವಿನಂತಿ, ಈ ದೇವಸ್ಥಾನದ ಮುಂದೆ ನಮ್ಮ ಭಗವದ್ಗೀತಾ ಪುಸ್ತಕ ಇಟ್ಟಿದ್ದೀರಿ, ದಯವಿಟ್ಟು ಅದನ್ನು ತಗೊಂಡು ಪ್ರತಿದಿನ ಒಂದು ನಿತ್ಯ ಪುಸ್ತಕವನ್ನು ಓದಿ ನಮ್ಮ ಮಾನವ ಜೀವನ ಒಂದು ಇದನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರೇ